ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನವೀನ್ ಚೈತನ್ಯ. ಏನಪ್ಪ ಎಷ್ಟು ದಿವಸ ಆಯಿತು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊತಾ ಇದ್ದೀರೇನೋ. ಇನ್ನು ಮುಂದೆ ನಾವು ಕರೆಕ್ಟಾಗಿ ವಾರಕ್ಕೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ. ಇಷ್ಟು ದಿವಸ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಊರು ಯಾವುದಪ್ಪ ಅಂದರೆ ವಾಡೆಪಲ್ಲಿ. ಇದು ಬೆಂಗಳೂರಿಂದ ಸುಮಾರು 690 ಕಿಲೋಮೀಟರ್ ದೂರದಲ್ಲಿದೆ. ಬ್ಯಾಂಗ್ಳೂರು ಟು ಹೈದ್ರಾಬಾದ್ ಹೋಗುವ ಹೈವೇಗೆ ಸಮೀಪದಲ್ಲೇ ಇದೆ. ಬ್ಯಾಂಗ್ಳೂರಿಂದ ಹೈದ್ರಾಬಾದ್ ಬಸ್ ಹತ್ತಿದ್ರೆ ಮಧ್ಯದಲ್ಲಿ ವಾಡೆಪಲ್ಲಿ ಸಿಗುತ್ತೆ. ಇನ್ನು ಇಲ್ಲಿ 2 ದೇವಸ್ಥಾನ ಇದೆ. ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಇನ್ನೊಂದು ಈಶ್ವರನ ದೇವಸ್ಥಾನ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಕತೆ ಆದರೆ ಈಶ್ವರನ ದೇವಸ್ಥಾನದ್ದು ಕತೆ ಇನ್ನೊಂದು. ಈ 2 ಕತೆಗಳು ವಿಚಿತ್ರವಾಗಿದೆ, ವಿಭಿನ್ನವಾಗಿದೆ. ಹಾಗಾಗಿ ನೀವು ನಮ್ಮ ಚಾನಲಲ್ಲಿ ಈ ವಿಡಿಯೋಗಳನ್ನ ನೋಡಬೇಕು ಅಂತ ನಿಮ್ಮಲ್ಲೇ ಕೋರ್ಕೊತಾ ಇದ್ದೀನಿ. ಇನ್ನು ಈ ದೇವಸ್ಥಾನದ ಚರಿತ್ರೆ ಬಗ್ಗೆ ಹೇಳಬೇಕು ಅಂದರೆ, ಒಂದು ದಿನ ಒಂದು ಪಕ್ಷಿನ ಬೇಟೆಯಾಡೋದಕ್ಕಾಗಿ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಆ ಪಕ್ಷಿನ ಹುಡುಕ್ತಾ ಬರ್ತಾ ಇರಬೇಕಾದ್ರೆ ಆ ಪಕ್ಷಿ ಹೋಗಿ ಶಿವನ ಹಿಂದೆ ಬಚ್ಚಿಟ್ಕೊಳತ್ತಂತೆ. ಆಗ ಶಿವ ಪ್ರತ್ಯಕ್ಷ ಆಗಿ ಆ ಬೇಟೆಗಾರನಿಗೆ ನೀನು ಆ ಪಕ್ಷಿನ ಸಾಯಿಸಬೇಡ ಅಂತ ಹೇಳಿದಾಗ ಆ ಬೇಟೆಗಾರನಿಗೆ ನಿನಗೆ ಇನ್ನೇನು ಬೇಕು ಅಂತ ಕೇಳ್ತಾನಂತೆ ಶಿವ. ಆಗ ಆ ಬೇಟೆಗಾರ ನನಗೆ ಆಹಾರ ಬೇಕು ಅಂತ ಕೇಳ್ತಾನಂತೆ. ಅದಕ್ಕೆ ಆ ಶಿವ ನನ್ನ ತಲೆಯಲ್ಲಿರೋ ಮಾಂಸ ತಗೋ ಅಂತ ಹೇಳ್ತಾನಂತೆ. ಶಿವನಿಗೆ ಮಾಂಸ ತಗೋ ಅಂತ ಹೇಳಿದ ತಕ್ಷಣ ಬೇಟೆಗಾರನಿಗೆ ನಾನು ನಿನ್ನ ತಲೆಯಲ್ಲಿರೋ ಮಾಂಸನ ಹೆಂಗಪ್ಪ ತಿನ್ನಲಿ, ನನ್ನ ಕೈಯಲ್ಲಿ ಆಗಲ್ಲ ಅಂತನಂತೆ. ಅದಕ್ಕೆ ಶಿವ ಹೇಳ್ತಾನಂತೆ, ನೀನು ಓದು ಜನ್ಮದಲ್ಲಿ ನೀನು ಮಾಡಿದ ತಪಸ್ಸಿಗೆ ನಿನಗೇನಾದರೂ ಕೊಡಬೇಕಾಗಿತ್ತು, ಆಗ ಕೊಡಲಿಲ್ಲ, ಅದಕ್ಕೆ ಈಗ ನನ್ನ ಮಾಂಸನ ಕೊಡ್ತೀನಿ ತಗೋ ಅಂತ ಹೇಳ್ತಾನಂತೆ. ಆಗ ಆ ಬೇಟೆಗಾರ ಈ ಲಿಂಗದ ತಲೆಯಿಂದ ಮಾಂಸ ತಗೊಂಡು ತಿನ್ನಬೇಕಾದ್ರೆ ಆ ಲಿಂಗದ ಮೇಲೆ ಆ ಬೇಟೆಗಾರನ ಬೆರಳು ಇವತ್ತಿಗೂ ಹಾಗೆ ಇದೆ. ಹಾಗೆ ಆ ಮಾಂಸ ತೆಗೆದ ಜಾಗದಲ್ಲಿ ಶಿವನ ತಲೆಯಿಂದ ನೀರು ಬರ್ತಾನೆ ಇರುತ್ತಂತೆ. ಅದೇ ನೀರನ್ನು ಪುರೋಹಿತರು ಬೆಳಗ್ಗೆ ಅಭಿಷೇಕ ಆದಮೇಲೆ ಅಲ್ಲಿಗೆ ಬರುವಂತಹ ಭಕ್ತಾದಿಗಳ ಮೇಲೆ ಅದೇ ನೀರನ್ನು ಚೆಲ್ತಾರೆ. ಹಾಗಾಗಿ ಈ ದೇವಸ್ಥಾನ ಇಲ್ಲಿ ಪ್ರಮುಖವಾದ ದೇವಸ್ಥಾನಗಳಲ್ಲಿ ಇದು ಒಂದಾಗಿದೆ. ಇಲ್ಲಿಗೆ ನೀವು ಈ ಕತೆ ಕೇಳಿದ ಮೇಲೆ ನಾವು ಇಲ್ಲಿಗೆ ಒಂದು ಸತಿ ಬರಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ನೀವು ಡೈರೆಕ್ಟ್ ಹೈದ್ರಾಬಾದ್ಗೆ ಹೋಗೋ ಬಸ್, ಬ್ಯಾಂಗ್ಳೂರು ಟು ಹೈದ್ರಾಬಾದ್ಗೆ ಹೋಗೋ ಬಸ್ಸಲ್ಲಿ ಹತ್ತಿದ್ರೆ ವಾಡೆಪಲ್ಲಿ ಸ್ಟಾಪಲ್ಲಿ ನಿಲ್ಲಿಸ್ತಾರೆ. ಇನ್ನು ಪುರೋಹಿತರು ಇಲ್ಲಿನ ಚರಿತ್ರೆಯನ್ನು ಹೇಳಿದ್ದಾರೆ, ಅದನ್ನು ಒಂದು ಸತಿ ಕೇಳೋಣ ಬನ್ನಿ. ಈ ದೇವಾಲಯ ಸುಮಾರು 7 దేవాలయాలు అంటే తర్వాత ఆ పక్షి స్వామివారికి వెళ్ళి లాక్కుంది. అప్పుడు పక్షిని చంపబోయిందంటే ప్రత్యేకమై ఏం కావాలో కోరుకోవాలంటే నేను ఆహారం కావాలన్నా పోయేవాడు, నీకు ఆహారం కావాలంటే నన్ను పక్షిని ఇవ్వను. ఆ పక్షి మాత్రం నన్ను అల్లుకోమంటాడు శంకరుడు. అప్పుడు పోయేవాడు, స్వామి నేను మనుషుల మామాందు దేవమామా కోసమై చేశాడు. మంచి ఆచారాన్ని శంకరుడు. శంకరుడు మెదడు మెదడున్నమాట. అప్పుడు స్వామి ఉండేటటువంటి గంగ పైకి ఉద్భవించిందన్న స్వామి తర్వాత గంగయ్య ఏమిస్తుంది చెప్తుందని చేసి ఆదిశంకరాచార్య పరీక్ష చేశారు. ఒక బంగారం చేసి
ఆరంభంగా ఇక్కడికి కూడా అంతు తెలియజేయవాడ ఆరంభంగా కైలాసానికి ఆ ఉదర్ణ యొక్క ఆరంభంగా విధమైన నష్టం లాగుతున్న స్వామి అని భగవంతుని పరీక్షించకూడదు. ఆయన పరీక్షించడానికి నిర్వహణ చేసి దాని శాస్త్రం చేసి శాస్త్రంలో రాసింది ఆశీర్వాదాన్ని చేశారు. కాబట్టి ఈ స్వామి నీళ్లు రావడం స్వామి మహిమ ఈ క్షేత్రంలో